Hello everyone. ಇವತ್ತು ನಾವು ಉಲೆನಾ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ರಷ್ಯಾನಲ್ಲಿದ್ದೇವೆ. ಐ ಆಮ್ ಡಾಕ್ಟರ್ ತರುಣ್, ಫೌಂಡರ್ ಆಫ್ ಫ್ಯೂಚರ್ ಡಾಕ್ಟರ್ಸ್. ನಮ್ಮ ಫ್ಯೂಚರ್ ಡಾಕ್ಟರ್ಸ್ ಕನ್ಸಲ್ಟೆನ್ಸಿಯಿಂದ ನಮ್ಮ ಸ್ಟೂಡೆಂಟ್ಸ್ಗಳು ಇಲ್ಲಿ MBBS ಓದೋದಕ್ಕೆ ಬಂದಿದ್ದಾರೆ. ಇವತ್ತು ಅವರ ಜರ್ನಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಆ್ಯಂಡ್ ರಷ್ಯಾನಲ್ಲಿ ಅವರು ಹೇಗೆ ಫೀಲ್ ಮಾಡ್ತಿದ್ದಾರೆ ಆ್ಯಂಡ್ ಯೂನಿವರ್ಸಿಟಿ ಟೂರ್ ಎಲ್ಲ ಹೇಗಿತ್ತು, ಹೌ ದೇ ಆರ್ ಫೀಲಿಂಗ್ ಅಬೌಟ್ ದ ಯೂನಿವರ್ಸಿಟಿ ಅಂತ ಅವರ ಒಪಿನಿಯನ್ ಕೇಳೋಣ ಬನ್ನಿ. ಯುವರ್ ನೇಮ್ ಆ್ಯಂಡ್ ವೇರ್ ಯುವರ್ ಫ್ರಮ್? Sir, my name is Pawan Rajshekhar. I am from Chiknagalli. Okay, nice. So where you are from and your name? My name is Harsha. I am from Arshikare. Okay. Myself Rakshit Hassan. I am from Ediyur. Okay, nice. And your introduction, please. So my name is RNSP from Shimoga. Okay. Your introduction? Myself Chandan, I am from Mysore. Okay. ನಿಮ್ಮ ಹೆಸರು ಮತ್ತೆ ನೀವೆಲ್ಲಿಂದ ಬಂದಿದ್ದೀರಾ? Myself Yogashrey, came from Bijapur district, Sanknal village. Okay, nice. Your introduction, ma? Hi sir, I am Vaishnavi CJ. I am from Bangalore. Okay, nice. Hi, you give me your introduction. Hello please. sir, I am Jitin. I am from Bangalore. Nice, ma. Hello, my name is Nikita. I am from Thuraikere. Nice. So we have many students from Karnataka who came here to study MBBS. ಸೊ ಕರ್ನಾಟಕದಿಂದ ನಮ್ಮ ತುಂಬ ಜನ ಸ್ಟೂಡೆಂಟ್ಸು ಉಲೆನಾ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡಿ ಇಲ್ಲಿ ಮೆಡಿಕಲ್ ಓದೋದಕ್ಕೆ ಬಂದಿದ್ದಾರೆ. ಬಿಕಾಸ್ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಯೂನಿವರ್ಸಿಟಿ ಹಿಯರ್, ಬಿಕಾಸ್ ದೇ ಆರ್ ಪ್ರೊವೈಡಿಂಗ್ ಅ ವೆರಿ ನೈಸ್ ಕ್ಯಾಂಪಸ್ ಆ್ಯಂಡ್ ಅ ಗುಡ್ ಫೆಸಿಲಿಟಿ ಆಫ್ ಹಾಸ್ಟೆಲ್ಸ್ ಆ್ಯಂಡ್ ದ ಟೀಚಿಂಗ್ ಫ್ಯಾಕಲ್ಟೀಸ್ ಆಲ್ಸೋ ಗುಡ್. ಸೊ ನಮ್ಮ ಸ್ಟೂಡೆಂಟ್ಸು ಈಗ ಉಲೆನಾ ಸಿಟಿಯಲ್ಲಿದ್ದಾರೆ. ಆಲ್ರೆಡಿ ಯೂನಿವರ್ಸಿಟಿ ಟೂರ್ ಮುಗಿಸ್ಕೊಂಡಿದ್ದಾರೆ, ಯೂನಿವರ್ಸಿಟಿ ಹೇಗಿದೆ ಅಂತ ನೋಡಿದ್ದಾರೆ ಆ್ಯಂಡ್ ಇವನ್ ಹಾಸ್ಟೆಲ್ ಕೂಡ ನೋಡಿದ್ದಾರೆ. ಸೊ ವಿಲ್ ಟೇಕ್ ದೇರ್ ಹಾನೆಸ್ಟ್ ರಿವ್ಯೂ, ಅವ್ರು ಹೇಗೆ ಫೀಲ್ ಮಾಡ್ತಾ ಇದ್ದಾರೆ, ಇಲ್ಲಿನ ಕ್ಲೈಮೇಟ್ ಎಲ್ಲ ಹೇಗಿದೆ ಅಂತಂದಮೇಲೆ ಡೆಫಿನೆಟ್ಲಿ ತುಂಬ ಕೋಲ್ಡ್ ಕ್ಲೈಮೇಟ್ ಇರುತ್ತೆ. ಸೊ ನಮ್ಮ ಸ್ಟೂಡೆಂಟ್ಸ್ ಹೇಗೆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ ಅಂತ ಅವರಿಂದ ಕೇಳೋಣ. ಹೌ ಯು ಆರ್ ಫೀಲಿಂಗ್ ದ ವೆದರ್ ಹಿಯರ್? So it's very coldy and ಡೆಫಿನೆಟ್ಲಿ ಇಟ್ ವಿಲ್ ಬಿ, ಎಸ್, ಬಿಕಾಸ್ ರಷ್ಯಾ ಅಂತ ತುಂಬ ಚಳಿ ಇರುತ್ತೆ. ಸೊ ಹೇಗೆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ? so without any winter jacket and all, will feel very cold and all. It will be like ಎಸ್ ಡೆಫಿನೆಟ್ಲಿ, ಬಿಕಾಸ್ ಯು ಆರ್ ರೈಟ್. ಯಾಕಂದರೆ ಈಗ ಚಳಿ ಜಾಸ್ತಿ ಇರೋದ್ರಿಂದ ಯು ಶುಡ್ ನೀಡ್ ಟು ವೇರ್ ಅ ಪ್ರಾಪರ್ ಜಾಕೆಟ್ಸ್, ಪ್ರಾಪರ್ ಶೂಸ್, ಕ್ಲೋತಿಂಗ್ಸ್ ಆಗಿರ್ಬೋದು. ಯು ನೀಡ್ ಟು ವೇರ್ ದೆಮ್ ಪ್ರಾಪರ್ಲಿ, ಅದರ್ವೈಸ್ ಯು ವಿಲ್ ಕ್ಯಾಚ್ ಕೋಲ್ಡ್ ಸೂನ್. ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅನ್ಸುತ್ತೆ. ಓಕೆ, ಮತ್ತೆ ಕ್ಲಾಸ್ ರೂಮ್ಸ್ ಎಲ್ಲ ಚೆನ್ನಾಗಿದ್ದಾವೆ. ನೈಸ್ ಅಪ್ಪ. ಸೊ ವಿಲ್ ಆಸ್ಕ್ ಅದರ್ ಸ್ಟೂಡೆಂಟ್ ರಿವ್ಯೂಸ್. ಸೊ ನಿಮ್ಮ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಇಂಡಿಯಾದಿಂದ ರಷ್ಯಾ ಬರುವಾಗ? ಸರ್, ಇಂಡಿಯಾದಿಂದ ರಷ್ಯಾ ಬರ್ಬೇಕಾದ್ರೆ ಕ್ಲೈಮೇಟ್ಸ್ ಮತ್ತು ಅಟ್ಮಾಸ್ಫಿಯರ್ ಎಲ್ಲ ಡಿಫ್ರೆಂಟ್ ಆಗಿತ್ತು ಮತ್ತು ಚೆನ್ನಾಗಿತ್ತು ರಷ್ಯಾಕ್ಕೆ ಬರ್ಬೇಕಾದ್ರೆ. ಬರುವಾಗ ಏನೋ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ರಾ ಟ್ರಾವೆಲಿಂಗ್ ಟೈಮಲ್ಲಿ ಏನಾದರೂ? ಸರ್, ತರುಣ್ ಸರ್ ಫುಲ್ ಹೆಲ್ಪ್ಫುಲ್ ಆಗಿದ್ರು, ಏನು ಪ್ರಾಬ್ಲಮ್ಸ್ ಏನೂ ಇರಲಿಲ್ಲ. ಥ್ಯಾಂಕ್ಸ್ ಅಪ್ಪ. ಸೊ ಹೌ ಯು ಫೀಲ್ ಅಬೌಟ್ ದ ಕಾಲೇಜ್? So it's very good and faculties are supportive, I guess, and want to see further. Hostel, about hostel? So foods are good, better, and hostel rooms are even better, and yeah, it's good. Thank you. Pass. Usually like students abroad ಬಂದು ಓದಬೇಕು ಅಂದರೆ ದೇ ಮೇನ್ ಕನ್ಸರ್ನ್ ದೇ ಥಿಂಕ್ ಅಬೌಟ್ ದ ಸೇಫ್ಟಿ. ಸೊ ಈಗ ನೀವು ಈಗ ರಷ್ಯಾದಲ್ಲಿ ಇದ್ದೀರಾ, ಇಟ್ಸ್ ಬಿನ್ ಅ ಶಾರ್ಟ್ ಟೈಮ್ ಟು ಟೆಲ್, ಬಟ್ ಸೋ ಫಾರ್ ಲೈಕ್ ನಿಮ್ಗೆ ಹೇಗೆ ಅನ್ಸುತ್ತೆ ಸೇಫ್ಟಿ ಬಗ್ಗೆ ರಷ್ಯಾದಲ್ಲಿ? ಲೈಕ್ ಇಂಡಿಯಾದಿಂದ ಆಚೆ ಕಡೆ ಬಂದು ಹುಡುಗಿರು ಓದ್ಬೋದಾ? ಹೇಗೆ ಓದ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಯಾವುದೇ ರೀತಿ ಏನು ಪ್ರಾಬ್ಲಮ್ ಇಲ್ಲ, ರ್ಯಾಗಿಂಗು ಈ ಥರ ಏನಿಲ್ಲ, ಕಂಫರ್ಟಾಗಿ ಇಂಡಿಪೆಂಡೆಂಟಾಗಿ ಓಡಾಡ್ಬೋದು ಇಲ್ಲಿ ಹೆಣ್ಮಕ್ಳಂತರೂ. ಸೊ ಯೂನಿವರ್ಸಿಟಿ ಈಸ್ ಬೆಸ್ಟ್ ಆ್ಯಂಡ್ ಆಲ್ಸೋ ಕ್ಯಾಂಪಸ್ ಆಲ್ಸೋ ಬೆಸ್ಟ್, ಎವ್ರಿಬಡಿ ಹೆಲ್ಪ್ ಎನಿ ಟೈಮ್. ಸೊ ಗುಡ್. ಯೂಶ್ವಲಿ ಲೈಕ್ ಈಗ ಇಂಡಿಯಾದಲ್ಲಿ ತುಂಬ ಜನ ಲೈಕ್ ನೀಟ್ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ದೇ ವಿಲ್ ಬಿ ಟ್ರೈಯಿಂಗ್ ಫಾರ್ ಮೆನಿ ಅಟೆಂಪ್ಟ್ಸ್, ಲಾಂಗ್ ಟರ್ಮ್ ಅಂತಾರಲ್ಲ, ಬಟ್ ದೇ ವಿಲ್ ಬಿ ವೇಸ್ಟಿಂಗ್ ಇಯರ್ಸ್ ಆ್ಯಂಡ್ ಇಯರ್ಸ್. ಸೊ ವಾಟ್ ಯು ವಾಂಟ್ ಟು ಕನ್ವೆ ಎನಿ ಮೆಸೇಜ್ ಲೈಕ್ ಆ ಥರ ಸ್ಟೂಡೆಂಟ್ಸ್ಗೆ ಅಬ್ರಾಡಲ್ಲಿ ಬಂದು MBBS ಮಾಡಬೇಕು ಅಂತ ಇರ್ತಾರೆ, ಬಟ್ ದೇ ವಿಲ್ ಬಿ ಹ್ಯಾವಿಂಗ್ ಸೋ ಮೆನಿ ಕ್ವಶನ್ಸ್ ಆ್ಯಂಡ್ ಚಾಲೆಂಜಸ್. ಸೊ ಅಂಥ ಸ್ಟೂಡೆಂಟ್ಸ್ಗೆ ವಾಟ್ ಯು ವಾಂಟ್ ಟು ಸೇ? ನಾನು ಬೇರೆ ಸ್ಟೂಡೆಂಟ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಅಥವಾ ಎಕ್ಸಾಂಪಲ್ ತೊಗೊಳ್ಳಲ್ಲ, ನಾನು ಎಕ್ಸಾಂಪಲ್ ಕೊಡ್ತೀನಿ. ಬಿಕಾಸ್ ಐ ಹ್ಯಾವ್ ಟ್ರೈಡ್ ಮೆನಿ ಟೈಮ್ಸ್. ನಾನು ನೀಟ್ ತುಂಬ ಸತಿ ಅಟೆಂಪ್ಟ್ ಮಾಡಿದ್ದೀನಿ, ಈವನ್ ಆಫ್ಟರ್ ಮೈ ಕಾಲೇಜ್, ಆ್ಯಂಡ್ ಒನ್ ಟೈಮ್ ಲಾಂಗ್ ಟರ್ಮ್ ತೊಗೊಂಡು ಕೂಡ ಟ್ರೈ ಮಾಡಿದ್ದೀನಿ, ಮತ್ತೆ ಫೇಲ್ ಆಗಿದ್ದೀನಿ. ಮತ್ತು ಆನ್ಲೈನ್ ಕೋಚಿಂಗ್ ಕೂಡ ತೊಗೊಂಡು ಮತ್ತೆ ಫೇಲ್ ಆದಾಗ ನನಗೆ ಬೇರೆ ಹೋಪ್ಸ್ ಇರಲಿಲ್ಲ, ಇಂಡಿಯಾದಲ್ಲಿ ನನಗೆ ಸೀಟ್ ಸಿಗುತ್ತೆ ಅನ್ನೋ ಹೋಪ್ಸ್ ಇರಲಿಲ್ಲ. ಸೊ ಆವಾಗ ನಾನು ಒಂದು ಥಾಟ್ ನನ್ನ ಪೇರೆಂಟ್ಸ್ ಮಾಡಿದ್ದು ಅಂದರೆ, ಓಕೆ ಫೈನ್,
ಅಬ್ರಾಡಿಗೆ ಕಳ್ಸೋಣ, ಅಲ್ಲಿ ಏನಾದರೂ ಸಪೋರ್ಟ್ ಮಾಡಿ ಫ್ಯೂಚರ್ ಡಾಕ್ಟರ್ಸ್ನ ಇಲ್ಲಿ ತನಕ ಕರ್ಕೊಂಡು ಬಂದಿದ್ದಾರೆ. ಸೊ ಅಬ್ರಾಡಲ್ಲಿ ಓದಬೇಕು ಅನ್ನೋದು ನನ್ನ ಕನಸಾಗಿರಲಿಲ್ಲ, ಬಟ್ ಡಾಕ್ಟರ್ ಆಗಬೇಕು ಅಂತ ನನ್ನ ಕನಸಾಗಿತ್ತು. ನೀಟ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಇಲ್ಲಿಗೆ ಬಂದು ಓದ್ಬೋದು, ಇಲ್ಲೂ ಕೂಡ ಸಾಧ್ಯ ಆಗುತ್ತೆ ಅಂತ ಫ್ಯೂಚರ್ ಡಾಕ್ಟರ್ಸ್ ನನಗೆ ತೋರಿಸ್ಕೊಟ್ಟಿದ್ದಾರೆ. ಸೊ ನಾನು ಹೇಳ್ದಂಗೆ ನಾನು ತುಂಬ ಸತಿ ನೀಟ್ ಅಂದ್ಕೊಂಡು ನಾನು ತುಂಬ ಸತಿ ಫೇಲ್ ಆಗಿದ್ದೀನಿ, ಬಟ್ ಅದರಲ್ಲಿ ಇದೇನದು ಹೋಪ್ಸ್ ಕಳ್ಕೊಳ್ದಲ್ಲೇ ಇಲ್ಲಿ ತನಕ ಬಂದು ನಿಂತಿದ್ದೀನಿ. ಸೊ ಎವ್ರಿಬಡಿ ಕ್ಯಾನ್, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಕ್ಯಾನ್ ಡೂ ದಿಸ್. ನೀಟ್ ಹೋಯಿತು ಅಂತ ತುಂಬ ಬೇಜಾರು ಮಾಡ್ಕೊಂಬಿಡಿ, ಯು ಸ್ಟಿಲ್ ಹ್ಯಾವ್ ಮೆನಿ ಚಾನ್ಸಸ್ ಟು ಗೋ. Thanks, Amma. It was really a great motivational things because see, I will say that all failures are steps for your success, right? So actually it's a very motivational things. Like ಯಾಕಂದ್ರೆ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಭಯ ಇರುತ್ತೆ. I think by listening your things like ಎಷ್ಟೊಂದು ಜನಕ್ಕೆ ಕ್ಲಿಯರ್ ಆಗಿರುತ್ತೆ ಅನ್ಕೊಂತೀನಿ. Thanks for sharing your thoughts. Thank you, sir. So how do you feel like hostel here, hostel life and like Russian life here? It's actually great, sir. The hostel is great. The seniors are good. They are very friendly to us. They're helping us in every step. And yeah, we're getting good support from them. Definitely will be there till the end of our semester, all the 6 semesters. And college is vast. It's actually good. And we're going to get good exposure, I'm sure. And thanks for future doctors for making this happen. Definitely our parents also play a very important role. So thanks everybody. And yeah, everybody can try coming here. It will be great. And I guess coming out of our comfort zone will be good. Getting good exposure is important. Thank you so much, ma. So like what do you like to convey your parents, like ಇವಾಗ ಇಲ್ಲಿ MBBS ಮಾಡಕ್ಕೆ ಕಳಿಸಿದ್ರೆ ಇಷ್ಟು ದೂರ, so what do you want to say about that? It's just that safety is also very important and it's very safe here. They just don't need to worry about us. We can move forward and I mean they can be carefree about us and they can concentrate even on themselves and they'll be happy to see us as a doctor. ಡೆಫಿನೆಟ್ಲಿ ಮಾ. ನಿಮ್ಮ ಅಡ್ಮಿಷನ್ ಪ್ರೊಸೆಸ್ ಹೇಗಿದಮ್ಮ, ಲೈಕ್ ಫ್ರಮ್ ದ ಡೇ 1 ಟು ಇಲ್ಲಿ ಬರೋವರೆಗೂ, ಲೈಕ್ ಹಾಸ್ಟೆಲಿಗೆ ಅಡ್ಮಿಷನ್ ಆಗೋವರೆಗೂ ನಿಮ್ಮ ಅಡ್ಮಿಷನ್ ಪ್ರೊಸೆಸ್ ಫ್ಯೂಚರ್ ಡಾಕ್ಟರ್ ಜೊತೆಗೆ ಹೌ ಇಟ್ ವಾಸ್ ದ ಜರ್ನಿ? It was actually good. We have not thought much about it. ಎಲ್ಲ ಪ್ರೊಸೀಜರ್ಸ್ ಅವರೇ ನಮ್ಮ ಹೇಳೋಕ್ಕಿಂತ ಮುಂಚೆ ಮಾಡಿಸ್ಕೊಟ್ಟಿದ್ದಾರೆ. ಐ ಗೆಸ್ ದೇ ಆರ್ ಟೇಕಿಂಗ್ ಅಸ್ ಟು ಸಮಥಿಂಗ್ ವಿಚ್ ವಿ ಹ್ಯಾವ್ ಡ್ರೀಮ್ಡ್ ಆಫ್. ಥ್ಯಾಂಕ್ ಯು. Thank you so much for sharing your review. So guys, this is the honest review of our students. Actually ಅವರು ಇಲ್ಲಿ ಅವರ ಒಂದು ಮೆಡಿಕಲ್ ಕೆರಿಯರ್ನ ಸ್ಟಾರ್ಟ್ ಮಾಡೋಕ್ಕೆ ಬಂದಿದ್ದಾರೆ ಆ್ಯಂಡ್ ದೇ ಆರ್ ರಿಯಲಿ ಎಂಜಾಯಿಂಗ್ ದೇರ್ ಸ್ಟೇ ಓವರ್ ಇನ್ ರಷ್ಯಾ ಇನ್ ಹಾಸ್ಟೆಲ್ ಆ್ಯಂಡ್ ದೇ ಆಲ್ಸೋ ಲೈಕಿಂಗ್ ದ ಯೂನಿವರ್ಸಿಟಿ ಆಲ್ಸೋ. ದೇ ಆರ್ ಫೀಲಿಂಗ್ ವೆರಿ ಕಂಫರ್ಟಬಲ್ ಆ್ಯಂಡ್ ಹ್ಯಾಪಿ ಆ್ಯಂಡ್ ಕಾನ್ಫಿಡೆಂಟ್ ಆ್ಯಂಡ್ ದೇ ಆರ್ ವೆರಿ ಕಾನ್ಫಿಡೆಂಟ್ ಎನಫ್ ಟು ಸ್ಟಾರ್ಟ್ ದೇರ್ MBBS journey and I wish them best of luck and let all the success be theirs. Thank you guys.